ಸರ್ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಮೂವಿ, ಎಲ್ಲರೂ ಬಂದು ನೋಡ್ಬೋದು. ಆಮೇಲೆ ಈಗಿನ ಯಂಗ್ಸ್ಟರ್ಸ್ಗಳಿಗೆ ಆ್ಯಕ್ಚುಲಿ ನಿಜವಾದಂಥ ಮೂವಿ ಇದು, ಚೆನ್ನಾಗಿದೆ ಮೂವಿ, ಬಂದು ನೋಡ್ಬೋದು ಅಂತ ಹೇಳ್ತೀನಿ. ಯಾಕೆ ಅಂತಂದರೆ ಇವತ್ತಿನ ಪ್ರೆಸೆಂಟ್ ಸಿಚುವೇಷನಲ್ಲಿ ಹೊರಗಿನ ಏನು ಇಂಟ್ರೆಸ್ಟ್ ಕೊಡ್ತಾರಲ್ಲ ಜನಗಳು, ಅವ್ರು ಯಾವ ರೀತಿಯಾಗಿ ಫ್ರಾಡ್ ಮಾಡ್ತಿದ್ದಾರೆ, ಆಮೇಲೆ ನಾವು ಯಾವ ರೀತಿಯಾಗಿ ನಮ್ಮ ತಪ್ಪು ಆ್ಯಕ್ಚುಲಿ ಹೇಳ್ಬೇಕು, ನಾವು ಯಾವ ರೀತಿಯಾಗಿ ಫ್ರಾಡ್ ಹೋಗ್ತಿದ್ದೀವಿ ಅಂತ ಹೇಳ್ಬಿಟ್ಟು ನಾವು ಏನಂದ್ರೆ ಟ್ರ್ಯಾಪ್ ಆಗ್ತಿದ್ದೀವಲ್ಲ ಅದ್ರ ಬಗ್ಗೆ ಇವ್ರು ತೋರಿಸಿದ್ದಾರೆ. ತುಂಬ ಅದ್ಭುತವಾಗಿದೆ. ಅದೇ ರೀತಿಯಾಗಿ ಸಿ ಕೈ ಚಂದ್ರು ಸರ್ಗಳು ಇದರಲ್ಲಿ ಹಳೆಯ ನಟರುಗಳೆಲ್ಲ ಬಂದು ನಟಿಸಿರೋ ತುಂಬ ಖುಷಿಯಾಗಿದೆ ನನಗೆ ಹೇಳ್ಬೇಕು ಅಂತಂದರೆ. ಆಮೇಲೆ ಹೊಸ ಹೀರೋಗಳಿಗೆ ಇವರೆಲ್ಲ ಬೆಳೆಯೋಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರೆ. ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ, ನಮ್ಮ ಮನೆಯಲ್ಲಿ ಏನಿದೆಯಲ್ಲ ಕತೆ, ಅಂದರೆ ನಮ್ಮದೇ ಸ್ಟೋರಿ ಏನಿದೆಯಲ್ಲ, ಸೊ ಮೂವಿನೂ ಹಂಗಿದೆ, ನಿಮ್ಮದೇ ಸ್ಟೋರಿ ಅಂತ ಹೇಳ್ಬಿಟ್ಟು, ಮೀನ್ಸ್ ಅಂದರೆ ನಿಮ್ಮದೇ ಕತೆ ಅಂತ ಹೇಳ್ಬಿಟ್ಟು ಮೂವಿ ಹೆಸರಿರೋದು. ಅದೇ ರೀತಿಯಾಗಿ ನಮ್ಮದೇ ಕತೆ ಇದು ಒಂಥರ, ಪ್ರತಿಯೊಬ್ಬರು ಮನೆ ದೋಸೆ ತೂತು ಅನ್ನಂಗೆ ಕೂಡ ಈ ಮೂವಿನ ಮಾಡಿರೋದು ಅದ್ಭುತವಾಗಿದೆ. ಪ್ರತಿಯೊಬ್ಬರು ಯುವಕರು, ನಿಜವಾಗ್ಲೂ ಹೇಳ್ಬೇಕು ಅಂತಂದರೆ ಯುವಕರು ಬಂದು ನೋಡಿ ಈ ಮೂವಿನ, ನಿಮಗೆ ಅರ್ಥ ಆಗುತ್ತೆ. ಮುಂದೆ ನಾವು ಟ್ರ್ಯಾಪ್ ಆಗಬಾರ್ದು, ನಾವು ಯಾವ ರೀತಿಯಾಗಿ ಜೀವನ ಮಾಡಬೇಕು ಅನ್ನೋದನ್ನ, ಆಮೇಲೆ ನಾವು ಯಾವ ರೀತಿಯಾಗಿ ಈ ಥರ ತೊಂದರೆಗಳನ್ನು ಎದುರಿಸಬೇಕು. ಸಾಯೋದೇ ಎಲ್ಲದಕ್ಕೂ ಕಾರಣ ಅಲ್ಲ, ಸಾಯಬಾರ್ದು. ಸಾಯೋದ್ರಿಂದ ಏನಾಗುತ್ತೆ ಅಂದರೆ ಜೀವ ಹೋಗುತ್ತೆ. ಆದರೆ ನಮ್ಮನ್ನೇ ನೆನೆಸ್ಕೊಂಡಿರೋಂಥ ಹಿಂದೆಗಡೆ ಬ್ಯಾಕ್ಗ್ರೌಂಡ್ ತುಂಬ ಜನ ಇರ್ತಾರೆ. ಅದಕ್ಕೋಸ್ಕರ ನಾನು ಹೇಳ್ತಿರೋದೇನು, ಒಂದ್ಸರಿ ಬಂದು ನೋಡಿ, ನಿಮಗೆ ನಿಜವಾಗ್ಲೂ ಖುಷಿ ಆಗುತ್ತೆ ಮೂವಿ. ನಿಮಗೆ ಖುಷಿ ಆಗುತ್ತೆ ಅಂತ ಹೇಳ್ತಿಲ್ಲ, ಒಂದು ಅರ್ಥಗರ್ಭಿತವಾಗಿದೆ ಈ ಮೂವಿ. ಸೊ ಬಂದು ವಾಚ್ ಮಾಡಿ ಎಲ್ಲರೂ ಕೂಡ. ಥ್ಯಾಂಕ್ ಯು. ಚೆನ್ನಾಗಿದೆ ಸರ್, ಚೆನ್ನಾಗಿದೆ. ಸೂಪರ್ ಐತೆ ಸರ್, ಕಾಲಕ್ಕೆ ಭಾಳ ಚೆನ್ನಾಗಿ ಮಾಡ್ಯಾರ. ಸೂಪರ್ ಇತ್ತು, ಚೆನ್ನಾಗಿದೆ ಸರ್, ಚೆನ್ನಾಗಿದೆ, ಚೆನ್ನಾಗಿದೆ, ಚೆನ್ನಾಗಿತ್ತು, ಚೆನ್ನಾಗಿದೆ, ಸೂಪರ್ ಆಗಿದೆ, ಚೆನ್ನಾಗಿದೆ, ಚೆನ್ನಾಗಿದೆ, ಚೆನ್ನಾಗಿದೆ. ಅದೇ ಫೈನಾನ್ಸ್ ಕೊಡೋರು ಜಾಸ್ತಿ ಇಂಟ್ರೆಸ್ಟಿಗೆ ಕೊಡಬಾರ್ದು, ಕಡಿಮೆ ಕೊಡಬೇಕು ಅಂತೇಳಿ ಮೀಟ್ರ್ ಬಡ್ಡಿ ದಂಧೆ ಮೇಲೆ ಜನಗಳಿಗೆ ಅರಿವು ಮೂಡ್ಸಕ್ಕಾಗಿ ಇದು ಮಾಡಿದ್ದಾರೆ ಅನ್ಸುತ್ತೆ ಸರ್. ಊರಲ್ಲೆಲ್ಲ 2 ರೂಪಾಯಿ ಬಡ್ಡಿ ಹಂಗೆ ತಗೊಂತಾರೆ ಬೇರೆ ಜನಗಳೆಲ್ಲ. ಇಲ್ಲೆಲ್ಲ ನಾವು ಬೇರೆ ಹೊರಗಡೆ ಆದರೆ 10%, 50% ಅಂತ ಹೇಳ್ತಾರಲ್ಲ, ಅದೇ ಜನಗಳಿಗೆ ತಿಳ್ಕೊಂಡಿ ಅಂತ ಅಂದು ಅದೇ ಬಡ್ಡಿ ದಂಧೆ ಮೇಲೆ ಇದು ಚೆನ್ನಾಗೈತೆ ಅಂತ. ಸೂಪರ್ ಆಗಿತ್ತು ಮೂವಿ ಮಾತ್ರ. ನಾವೇ ಅಲ್ಲಿ ನೋಡ್ತಿದೀವಿ, ನಾವೇ ಇದೀವಿ ಅದ್ರಲ್ಲಿ ಏನೋ ಥರ ಫೀಲ್ ಆಗ್ತಾ ಇತ್ತು. ಪ್ರತಿಯೊಬ್ಬರು ಅಂದರೆ ನಾವು ಏನು ಮಾಡ್ತೀವಿ ಅನ್ನೋದಕ್ಕೆ ಅಲ್ಲ, ನಾವು ನಮಗೆ ಯಾರು ಹೆಲ್ಪ್ ಮಾಡ್ತಾರೆ ಅನ್ನೋಕ್ಕಿಂತ ಹೆಚ್ಚಾಗಿ ನಾವು ಬೇರೆಯವ್ರಿಗೆ ಏನು ಹೆಲ್ಪ್ ಮಾಡ್ತೀವಿ ಅದು ನಮ್ಮನ್ನು ಕಾಯುತ್ತೆ ಅನ್ನೋದು ಕೊನೆವರೆಗೂ ಫುಲ್ ಭಾಳ ಚೆನ್ನಾಗೈತೆ ಮೆಸೇಜ್ ಮಾತ್ರ, ತುಂಬ ಚೆನ್ನಾಗೈತೆ. ನೀವು ಒಂದ್ಸರಿ ಬಂದು ನೋಡಿ.